ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದಾರೆ? ಎಲ್ಲರಿಗೂ ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದಾರೆ? ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನನಗೆ ನೆನ್ನೆಯಿಂದ ಕೆಮ್ಮಾಗ್ಬಿಟ್ಟಿದೆ, ಗಂಟಲು ನೋವು. ನೀರು ಕುಡಿದ್ರೂ ಸಮೇತ ಇಲ್ಲಿ ನೋವಾಗ್ತಾಯಿದೆ, ಸಿಕ್ಕಾಪಟ್ಟೆ ಪೇನ್ ಆಗ್ತಾಯಿದೆ. ಇವತ್ತು ಹಾಸ್ಪಿಟಲ್ಗೆ ಹೋಗಿ ನಾನು ಅಮ್ಮ ನೋಡ್ಕೊಳಕ್ಕೆ ಅಂತ ಬಂದು ನಾನೇ ಪೇಷಂಟಾಗಿ ಇವಾಗ ಊರಿಗೆ ಹೊರಟಿದ್ದೀನಿ. ಬೇರೆದೇನು ಸಮಸ್ಯೆ ಇಲ್ಲ, ಜ್ವರ ಏನಿಲ್ಲ. ಗಂಟಲು ಸಿಕ್ಕಾಪಟ್ಟೆ ಪೇಯ್ನ್ ಆಗಿಬಿಟ್ಟಿದೆ. ನೀರು ಕುಡಿದ್ರೂ ಪೇಯ್ನ್ ಆಗ್ತಾಯಿದೆ, ಮಾತ್ರೆ ನುಂಗೋದಕ್ಕೂ ಆಗ್ತಾಯಿಲ್ಲ, ಆ ಥರ ಆಗಿದೆ. ವಾಯ್ಸು ಚೇಂಜ್ ಆಗಿದೆ ಮತ್ತು ಗಂಟಲು ಫುಲ್ಲು ಕಿಚ್ಕಿಚ್ಚಾಗ್ತಾಯಿದೆ. ಇವಾಗ ಊರಿಗೆ ಹೊರಟಿದ್ದೀವಿ. ಅಲ್ಲಿಗೆ ಹೋಗಿ ನೋಡಬೇಕು. 1 ವಾರ ಆಗ್ತಾ ಬಂತು ಬಿಟ್ಟು ಬಂದು. ಹೇಗಿದೆ ಮನೆ ಅಂತ ಗೊತ್ತಿಲ್ಲ. ಹೋಗಿ ಎಲ್ಲ ರೆಡಿ ಮಾಡ್ಕೊಳೋ ಅಷ್ಟರಲ್ಲಿ ಸಾಕಂತ ಅನಿಸ್ಬಿಡುತ್ತೆ. ಅಮ್ಮ ಸ್ವಲ್ಪ ಬೆಟರಾಗಿ ಫೀಲ್ ಆಗಿದೆ, ಹಾಗಾಗಿ ಹೊರಟಿದ್ದೀನಿ. ಜಾತ್ರೆಗೆ ಬಂದ್ರೂ ಒಂದು ದಿನ ಇಲ್ದಂಗೆ ಹೋಗಿದ್ದೆ, ಬಟ್ ಹುಷಾರಿಲ್ಲ ಅಂತ 1 ವಾರ ಇದ್ವಿ. ನಾನೇ ಇವಾಗ ಪೇಷಂಟ್ ಆಗ್ತಾಯಿದ್ದೀನಿ. ಮತ್ತು ನಾನು ಇಲ್ಲಿ ಉಳ್ಕೊಂಡು ಜ್ವರ ಬಂದರೆ ನನಗೆ ನಮ್ಮಮ್ಮ ನನ್ನೇ ನೋಡ್ಕೊಬೇಕಾಗತ್ತೆ. ಹಾಗಾಗಿ ಅವ್ರು ಸ್ವಲ್ಪ ಚೆನ್ನಾಗಿದ್ರು, ಹಾಗಾಗಿ ನಾನು ಹೊರಟಿದ್ದೀನಿ. ಮೆಂತ್ಯ ಸೊಪ್ಪು, ಮೊಳಕೆ ಕಾಳು ಎಲ್ಲ ಹಾಕಿ ಸಾಂಬಾರು ಮಾಡಿ, ಕಾಳು ಮಾಡಿ ಇಟ್ಟೋಗ್ತಾ ಇದ್ದೀನಿ. ಅವ್ರಿಗೊಂದು 2-3 ದಿನಕ್ಕಾದ್ರೂ ಸಾಂಬಾರು ಆಗುತ್ತೆ ಮತ್ತು ಚಿಂತೆ ಇರೋದಿಲ್ಲ. ಚೆನ್ನಾಗಿ ರೆಸ್ಟ್ ಮಾಡಲಿ ಅನ್ನೋ ಕಾರಣಕ್ಕೆ ಎಷ್ಟಾಗುತ್ತೆ ಅಷ್ಟು ಕೆಲಸನ ಮುಗಿಸಿ ಹೋಗ್ತಾ ಇದ್ದೀನಿ. ಅದರಲ್ಲೂ ರಿಲೇಟಿವ್ಸ್ ಅಂತ ನೋಡೋಕೆ ಬರ್ತಾನೆ ಇದ್ರು ಇವತ್ತಂತೂ. ಹಾಗಾಗಿ ಅದೇ ಕೆಲಸ ಜಾಸ್ತಿ ಆಯಿತು. ಪಾತ್ರೆ ತೊಳೆದಿಟ್ಟು, ಮನೆ ಕ್ಲೀನ್ ಮಾಡಿ, ಅಡುಗೆ ಮಾಡಿ, ತಿಂಡಿ ಮಾಡಿಟ್ಟು, ಗೊಜ್ಜು ಮಾಡಿಟ್ಟು ಅವರಿಗೆ ಈಸಿ ಆಗೋ ಥರ ಎಲ್ಲ ಕೆಲಸ ಮುಗಿಸಿ ಇವಾಗ ಊರಿಗೆ ಹೊರಡ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿತ್ತು ಹೋಗೋದಕ್ಕೆ. ಇನ್ನೂ ಒಂದು 4 ದಿನ ಇದ್ದಿದ್ರೆ ಅವ್ರಿಗೆ ಇನ್ನೂ ಎಲ್ಪ್ ಆಗೋದು ಅಂತ ಅನ್ನಿಸ್ತಾ ಇತ್ತು ಒಂದು ಕಡೆ. ಬಟ್ ಅಲ್ಲೂ ಕೂಡ ಒಬ್ಬರೇ ಯಾವ ಥರ ನಿಭಾಯಿಸ್ತಾ ಇದ್ದಾರೆ ಅಂತ ಗೊತ್ತಿಲ್ಲ, ಅಷ್ಟು ಕಷ್ಟ ಇದೆ ಎಲ್ಲ ಕೆಲಸ ಮಾಡೋದು. ಹಾಗಾಗಿ ಊರಿಗೆ ವಾಪಸ್ ಬಂದಿದ್ದಾಯಿತು. ಇಡೀ ದಿನ ಕೆಲಸ ಮಾಡಿದ್ದೇ ಆಯಿತು. ರೆಸ್ಟ್ ತೊಗೊಳ್ಳೋದು, ಕೆಲಸ ಮಾಡೋದು, ಮಧ್ಯದಲ್ಲಿ ಜ್ವರ ಬೇರೆ ಬಂತು. ಮತ್ತು ಅವರು ನಾನು ಹೋದಾಗಿಂದ ಅನ್ನ ಸಾಂಬಾರು ಅನ್ನೋದೇ ತಿಂದಿಲ್ಲ. ಅವರು ಬರೀ ರೈಸ್ ಐಟಮ್ ಮಾಡ್ಕೊಂಡು ತಿಂದಿದ್ದಾರೆ. ಅಂದರೆ ತಿಂಡಿಗಳು ಮಾತ್ರ, ಚಿತ್ರಾನ್ನ, ಉಪ್ಪಿಟ್ಟು, ಶಾವಿಗೆ ಉಪ್ಪಿಟ್ಟು, ರವೆ ಉಪ್ಪಿಟ್ಟು, ಇದೇ ಥರ ತಿಂಡಿಗಳನ್ನು ತಿಂತಾ ಬಂದಿದ್ದಾರೆ. ಚಪಾತಿ, ರೊಟ್ಟಿ, ಮುದ್ದೆ ನೋಡೇ ಇಲ್ಲ. ಹಾಗಾಗಿ ಫಸ್ಟು ಬಂದು ನಾನಿವತ್ತು ಬೆಂಡೆಕಾಯಿ ಪಲ್ಯ ಮಾಡಿ ಚಪಾತಿ ಮಾಡ್ತಾಯಿದ್ದೀನಿ. ಅಮ್ಮನ ಮನೆಯಿಂದ ಬಿಟ್ಟು ಬರುವಾಗ ಪ್ರತಿ ಸಲವೂ ಅಷ್ಟೇ ಬೇಜಾರಾಗುತ್ತೆ. 4 ದಿನಕ್ಕೆ ವಾಪಸ್ ಹೋಗಿರಲಿ, ವಾರ ಆಗಿರಲಿ, ತಿಂಗಳಾಗಿರಲಿ, ಬಿಟ್ಟು ಬರುವಾಗ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇರುತ್ತೆ. ಬಟ್ ಈ ಸಲ ಇನ್ನೂ ಜಾಸ್ತಿ ಆಗ್ತಾಯಿತ್ತು. ಖುಷಿಯಿಂದ ಕಳಿಸೋರು, ಬಟ್ ಈ ಸಲ ಹುಷಾರಿಲ್ಲದೆ ಇದ್ದಾಗ ಬಿಟ್ಟು ಹೋಗ್ತಾ ಇದ್ದೀನಲ್ಲ ಅಂತ ಸ್ವಲ್ಪ ಚೆನ್ನಾಗಿದ್ರು ಅನ್ನೋದೇ ಸಮಾಧಾನ. ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಬೆಂಡೆಕಾಯಿ. ಹಾಗಾಗಿ ಆವಾಗವಾಗ ಪಲ್ಯ ಮಾಡ್ತೀನಿ ಅಥವಾ ಸಾಂಬಾರು ಮಾಡ್ತೀನಿ. ಹೆಸ್ರು ಕಾಳು ಹಾಕಿ ಸಾಂಬಾರು ಮಾಡಿದ್ರೆ ನಂಗೆ ತುಂಬ ಇಷ್ಟ ಆಗುತ್ತೆ. ಅದನ್ನು 1 ಟೈಮ್ ಅಥವಾ 2 ಟೈಮಿಗೆ ಅಷ್ಟೇ ಮಾಡ್ಕೊಳ್ಳೋದು. ಕ್ಲೀನಿಂಗ್ ಅಂತೂ ಹೇಳೋದೇ ಬೇಡ, ಆ ಥರ ಆಗಿಬಿಟ್ಟಿತ್ತು. ಒಂದೇ ದಿನ ಕಂಪ್ಲೀಟ್ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ನನ್ನ ಕೈಲೂ ಆಗೋದಿಲ್ಲ. ಯಾಕೆಂದರೆ ನಾನು ಬಂದು ಇಲ್ಲಿ ಸ್ವಲ್ಪ ಕೆಲಸ ಮಾಡೋ ಅಷ್ಟರಲ್ಲಿ ಜ್ವರ ಕೂಡ ಬಂದುಬಿಟ್ಟಿತ್ತು. ನನ್ನ ಮಗಳು ಕೂಡ ಸ್ವಲ್ಪ ಹೆಲ್ಪ್ ಮಾಡಿದ್ದಾಯಿತು ಕ್ಲೀನ್ ಮಾಡೋದಕ್ಕೆ. ಜಾಸ್ತಿ ಪಾತ್ರೆ ತೊಳೆಯೋದಿತ್ತು, ಕ್ಲೀನ್ ಮಾಡೋದಿತ್ತು. ಹೆಣ್ಮಕ್ಳು ಕ್ಲೀನ್ ಮಾಡೋದಕ್ಕೂ ಗಂಡು ಮಕ್ಕಳು ಕ್ಲೀನ್ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇದೆ. ಕೆಲವು ಮನೇಲಿ ಮಾಡ್ಬೋದೇನೋ, ಬಟ್ ನಮ್ಮ ಮನೇಲಿ ಆ ಥರ ಏನಿರೋದಿಲ್ಲ. ಅಂದರೆ ಅಷ್ಟು ನಾನು ಡಿಮ್ಯಾಂಡ್ ಕೂಡ ಮಾಡೋದಿಲ್ಲ. ಇಷ್ಟು ಕೆಲಸ ಅವ್ರು ಮಾಡ್ಕೊಂಡಿರೋದೇ ಹೆಚ್ಚು. ಒಂದು ಸಲನೂ ಯಾಕಿನ್ನೂ ಬಂದಿಲ್ಲ ಅಂತ ಕೇಳಿಲ್ಲ. ಯಾಕೆಂದರೆ ಅವ್ರಿಗೂ ಗೊತ್ತು ಅಷ್ಟು ಹುಷಾರಿಲ್ಲದೆ ಇರೋದು. ಅಷ್ಟು ದಿನ ಹೇಗೆ ನಿಭಾಯಿಸಿದ್ರು ಅಂತ ಗೊತ್ತಿಲ್ಲ. 2 ಹೊತ್ತು ಹಾಲು ಕರಿಬೇಕು, 2 ಟೈಮು ಕೂಡ. ಮತ್ತು ದನ ಕಟ್ಟಬೇಕು, ಮೇವು ಹಾಕಬೇಕು, ಬೂಸ ಇಡಬೇಕು, ಸಗಣಿ ತೆಗಿಬೇಕು, ಮನೇಲಿ ಅಡುಗೆ ತಿಂಡಿ ಮಾಡ್ಕೊಳ್ಬೇಕು, ಅವ್ರ ಕೆಲ್ಸಕ್ಕೆ ಹೋಗಬೇಕು. ಜೊತೆಗೆ ದಾಳಿಂಬೆ ಬೆಳಗ್ಗೆ ಸಂಜೆ ಕಾಯಲೇಬೇಕು. ಮತ್ತು ಅದ್ರ ಕೆಲಸ, ಶುಂಠಿ ಕೆಲಸ ಹೇಗೆ ನಿಭಾಯಿಸಿದ್ರು ಅಂತ ಗೊತ್ತಿಲ್ಲ. ಇವಾಗ ಇಬ್ಬರು ಮಾಡಿದ್ರೂ ಸಾಕು ಅನ್ನೋ ಅಷ್ಟು ಕೆಲಸ ಇದ್ರೂ ಕೂಡ ಒಬ್ಬರೇ ಎಲ್ಲದನ್ನು ನಿಭಾಯಿಸಿದ್ದಾರೆ. ಅಷ್ಟೆಲ್ಲ ಕೆಲಸ ಮಾಡಿದ ಮೇಲೆ ಈ ಕೆಲಸನೂ ಮಾಡೋ ಅಂತಂದರೆ ಅದು ಸಾಧ್ಯವೇ ಇಲ್ಲ. ಹೇಗೆ ಅಂತಂದರೆ ಇಬ್ಬರು ಮಾಡೋ ಕೆಲಸ ಒಬ್ಬರೇ ಮಾಡ್ತಾಯಿದ್ದಾರೆ. ಮಧ್ಯಾಹ್ನ ಟೈಮ್ ಅಂತೂ ರೆಸ್ಟ್ ಮಾಡಿದ್ದು ನಾನು ಇತ್ತೀಚೆಗೆ ನೋಡೇ ಇಲ್ಲ. ಮುಂಚೆ ಆದ್ರೂ ಸ್ವಲ್ಪ ರೆಸ್ಟ್ ಮಾಡೋರೇನೋ, ಬಟ್ ಇವಾಗ ಆ ಥರ ಇಲ್ಲ, ರೆಸ್ಟೇ ಮಾಡ್ತಾಯಿಲ್ಲ, ಕಂಟಿನ್ಯೂಯಸ್ ಕೆಲಸ.
ಒಬ್ಬರೇ ಎಲ್ಲದನ್ನು ತುಂಬ ನೀಟಾಗಿ ನಿಭಾಯಿಸ್ತಾ ಇದ್ದಾರೆ. ತುಂಬ ಕಷ್ಟಪಟ್ಟು ಮಾಡ್ತಾ ಇದ್ದಾರೆ ಎಲ್ಲ ಕೆಲಸನೂ ಕೂಡ. ನನ್ನ ವಾಯ್ಸ್ ಇವತ್ತು ಕೂಡ ನಿಮಗೆ ಕಿರಿಕಿರಿ ಅಂತ ಅನ್ನಿಸ್ಬಹುದು. ಜೋರಾಗಿ ವಾಯ್ಸೇ ಬರ್ತಿಲ್ಲ. ಕಂಟಿನ್ಯೂಸಾಗಿ ನಂಗೆ ವಾಯ್ಸ್ ಓವರ್ ಕೊಡೋದಕ್ಕೇ ಆಗ್ತಾಯಿಲ್ಲ. ವಾಯ್ಸ್ ಕಟ್ ಮಾಡಿ ಮಾಡಿ ನಾನು ವಾಯ್ಸ್ ಓವರ್ ಕೊಡ್ತಾ ಇರೋದು. ಆ ಥರ ಆಗಿಬಿಟ್ಟಿದೆ. ಸ್ವಲ್ಪ ಇವತ್ತು ಬೆಟರಾಗಿ ಫೀಲ್ ಆಗ್ತಾಯಿತ್ತು ವಾಯ್ಸ್ ಓವರ್ ಕೊಡಬೇಕಾದ್ರೆ. ಇದು ವಿಡಿಯೋ ಮಾಡಿದಾಗಂತೂ ಫುಲ್ ಫೀವರ್ ಬಂದು ಟ್ಯಾಬ್ಲೆಟ್ಸ್ ತೊಗೊಂಡು ಮಲಗೋದು, ಹಾಸ್ಪಿಟ್ಲಿಗೆ ಹೋಗಿ ಬರೋದು ಇದೇ ಥರ ಆಗಿಬಿಟ್ಟಿತ್ತು. ಸ್ವಲ್ಪ ಕ್ಲೀನಿಂಗ್ ಕೆಲಸ ಇತ್ತು, ಅದನ್ನೆಲ್ಲ ಮುಗಿಸ್ಕೊಳ್ತಾನೆ ತರಕಾರಿ ಬೇಳೆ ಎಲ್ಲ ಹಾಕಿ ಸಾಂಬಾರು ಮಾಡಿದೆ. ಸಾಂಬಾರು ಮಾಡಿಟ್ರೆ ನಾನು ಯಾವಾಗ ಫ್ರೀ ಇರ್ತೀನಿ ಅವಾಗ ಸಾಂಬಾರು ಮಾಡಿಟ್ಬಿಡ್ತೀನಿ. ಬೆಳಗ್ಗೆ ಆದ್ರೂ ಆಯಿತು ಅಥವಾ ಮಧ್ಯಾಹ್ನ ಆದ್ರೂ ಆಯಿತು. ಮತ್ತು ನಮ್ಗೆ ಯಾವಾಗ ಬೇಕು ಆವಾಗ ರೈಸ್ ಅಥವಾ ಮುದ್ದೆ ಮಾಡಿಕೊಂಡ್ರೆ ಆಗಿಬಿಡುತ್ತೆ. ಆವಾಗಲೇ ಸಾಂಬಾರು ಮಾಡಿ ಮುದ್ದೆ ಮಾಡಿ ರೈಸ್ ಮಾಡ್ತೀನಿ ಅಂದರೆ ನಂಗೆ ಅದು ಅಷ್ಟೊಂದು ಇಷ್ಟ ಆಗೋಲ್ಲ. ಹಾಗಾಗಿ ತಿಂಡಿ ಮಾಡಿದಾಗಲೇ ನಾನು ಸಾಂಬಾರು ಮಾಡಿ ಎತ್ತಿಟ್ಕೊಳ್ತೀನಿ, ನನಗೆ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೆ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಬನ್ನಿ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ. ನೆನ್ನೆ ಸಂಜೆ ಅಮ್ಮನ ಮನೆಯಿಂದ ಬಂದೆ. ಇದು ಬ್ಯಾಕ್ ಟು ರೊಟೀನ್ ವ್ಲಾಗ್ ಆಗಿರುತ್ತೆ. ಸಿಕ್ಕಾಪಟ್ಟೆ ಕೆಲಸ ಇತ್ತು. ಅಂದರೆ ಆಲ್ಮೋಸ್ಟ್ ಒಂದು ವಾರ ಆಗ್ತಾ ಬಂತು ನನ್ನ ಮನೆ ಬಿಟ್ಟೋಗಿ. ನನಗೆ ಹಾಗಂತ ಬೇಗ ಕೆಲಸ ಕೂಡ ಮಾಡೋಕ್ಕಾಗ್ತಾಯಿಲ್ಲ. ನಿನ್ನೆಯಿಂದ ನನಗೂ ನೈಟು ಫೀವರ್ ಬಂದಿತ್ತು. ಟ್ಯಾಬ್ಲೆಟ್ಸ್ ತೊಗೊಂಡು ಕೆಲಸ ಮಾಡ್ತಾಯಿದ್ದೀನಿ. ಬೇಗ ಕೆಲಸ ಮಾಡೋಕ್ಕಾಗ್ತಾಯಿಲ್ಲ. ಹಾಗಂತ ಕೆಲಸ ಮಾಡೋದನ್ನು ಬಿಡೋಕ್ಕಾಗ್ತಾಯಿಲ್ಲ. ಲೈಟಾಗಿ ಕೆಮ್ಮಿದೆ, ಗಂಟ್ಲು ನೋವಿದೆ. ಹಾಗಾಗಿ ಇವತ್ತು ಹಾಸ್ಪಿಟಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಜಾಸ್ತಿ ಆದರೆ ಒಂದು ವಾರ ಆದ್ರೂ ಮಲ್ಕೊಂಡ್ಬಿಡ್ತೀನಿ. ನನಗೆ ಒಂದು ಸ್ವಲ್ಪ ಇದ್ದಾಗಲೇ ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಕೊಂಡು ಹುಷಾರಾಗಬೇಕಿಲ್ಲ ಅಂತಂದರೆ ಸ್ವಲ್ಪ ಲೇಟ್ ಮಾಡಿದ್ರು ಕೂಡ 4-5 ದಿನ ವಾರದ ಕಡಿಮೆ ಹುಷಾರಾಗಿದ್ದೇ ಇಲ್ಲ. ಹಾಗಾಗಿ ಇವತ್ತು ಹಾಸ್ಪಿಟಲ್ಗೆ ಹೋಗಬೇಕು ಅಂತ ಅಂದ್ಕೊಂಡು ಬೇಗ ಕೆಲಸ ಎಲ್ಲ ಮುಗಿಸ್ಕೊಳ್ತೀನಿ. ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ಅಂದ್ಕೊಂಡು ರಸ್ಕಿತ್ತು, ಹಾಗಾಗಿ ಕಾಫಿ ಮಾಡ್ಕೊಳ್ತಾ ಇದ್ದೀನಿ. ಹೇಗೆ ಅಂದರೆ ಊಟ ತಿಂಡಿ ಏನೂ ಮಾಡೋಕ್ಕಾಗ್ತಾಯಿಲ್ಲ. ನೀರು ಕುಡಿದ್ರೂ ಕೂಡ ಕಹಿ ಅಂತ ಅನ್ನಿಸ್ತಾ ಇದೆ, ಜ್ವರ ಇತ್ತಲ್ಲ ಹಾಗಾಗಿ. ಮತ್ತು ಹಾಸ್ಪಿಟಲ್ಗೆಲ್ಲ ಹೋಗಿ ಬಂದಿದ್ದಾಯಿತು. ರೆಸ್ಟ್ ಮಾಡಿ ಇವಾಗ ಈ ಸ್ಟಿಕ್ಕರ್ಸ್ ತೊಗೊಂಡು ಬಂದು ಆಲ್ಮೋಸ್ಟ್ ಒಂದು 9-10 ತಿಂಗಳಾಯಿತು ಅಂತ ಅಂದ್ಕೊಳ್ತೀನಿ. 10 ತಿಂಗಳು ಆಯಿತು ಅಂತ ಅಂದ್ಕೊಳ್ತೀನಿ. ಆವಾಗಿಂದ ಆಲ್ಟ್ರೇಷನ್ ಮಾಡಿಸ್ಬೇಕು, ಪೇಂಟ್ ಮಾಡಿಸ್ಬೇಕು. ಮತ್ತು ಇವಾಗಲೇ ಹಾಕಿದರೆ ಹಾಳಾಗತ್ತೆ, ಬೇಡ ಅಂತ ಅನ್ನೋ ಕಾರಣಕ್ಕೆ ಹಾಗೇ ಇಟ್ಕೊಂಡಿದ್ದೆ. ತುಂಬ ಏನು ರೇಟಿಂದಂತೇನಲ್ಲ, ಬಟ್ ಏನು ಸುಮ್ಮನೆ ವೇಸ್ಟ್ ಮಾಡೋದು ಅಂತ. ನನಗೆ ಯಾವುದೂ ಅಷ್ಟು ವೇಸ್ಟ್ ಮಾಡೋಕ್ಕೆ ಇಷ್ಟಪಡಲ್ಲ. ಹಾಗಾಗಿ ಮಾಡಿದ್ರಾಗುತ್ತೆ ಅಂತ ಅಂದ್ಕೊಂಡು ಹಾಗೇ ಇಟ್ಕೊಂಡಿದ್ದೆ. ನಾನು ಮುಂಚೆ ಒಂದು ಸಲ ತೊಗೊಂಡು ಬಂದಿದ್ದೆ. ಅದು ತುಂಬ ಚೆನ್ನಾಗಿತ್ತು. ಗಮ್ಮೆಲ್ಲ ಹೆಂಗೆ ಅಂತ ಅಂದರೆ ಪೂರ್ತಿ ಹಳೇದಾದ್ರೂ ಕೂಡ ಸ್ವಲ್ಪನೂ ಅದು ಕಿತ್ಕೊಂಡಿರಲಿಲ್ಲ. ಆದರೆ ಇದು ಆ ಥರ ಏನಿಲ್ಲ ಅಂತ ಅಂದ್ಕೊಳ್ತೀನಿ. ತುಂಬ ಏನು ಗಮ್ ಏನೂ ಇಲ್ಲ. ಅದು ಹೇಗೆ ಅಂದರೆ ಒಂದು ಸಲ ಅಣಿಸಿದ್ರೆ ಮತ್ತೆ ಕೀಳೋಕೆ ಬರೋದೇ ಇಲ್ಲ. ಬಟ್ ಇದು ಹೇಗೆ ಅಂದರೆ 2-3 ಸಲ ಕಿತ್ತು ಅಣಿಸಿದ್ದೀನಿ. ಅಂದರೆ ನೀಟಾಗೇ ಕೀಳಕ್ಕೆ ಬರ್ತಾಯಿದೆ. ಅಂದರೆ ಗಮ್ ಅಷ್ಟೊಂದು ಇಲ್ಲ. ಅಂದರೆ ಡಿಸೈನ್ ಎಲ್ಲ ಚೆನ್ನಾಗಿತ್ತು ಅನ್ನೋ ಕಾರಣಕ್ಕೆ ತೊಗೊಂಡು ಬಂದೆ. ಎಷ್ಟು ದಿನ ಬರುತ್ತೆ ನೋಡೋಣ. ನಾನು ಎಕ್ಸ್ಟ್ರಾ ಗಮ್ ಹಾಕಿ ಅಣಿಸೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಹೊತ್ತು ಟ್ರೈ ಮಾಡಿದ್ದೀನಿ. ಎಲ್ಲಾದರೂ ಸ್ವಲ್ಪ ಏರ್ ತೊಗೊಂಡಿರೋದು, ಅಲ್ಲಿ ಸ್ವಲ್ಪ ಉಳ್ಕೊಳ್ಳೋದು. 3 ಸ್ಟಿಕ್ಕರ್ ತೊಗೊಂಡು ಬಂದಿದ್ದೆ. ಇದನ್ನು 3 ಬಾಗಿಲಿಗೆ ಆಗುತ್ತೆ ಅಂತ ಅಂದ್ಕೊಂಡು. ಇದು ದೊಡ್ಡದಾಗಿರೋದ್ರಿಂದ 2.25 ಸ್ಟಿಕ್ಕರ್ ಇನ್ನೊಂದೇ ಹೊಸ್ತಿಲಿಗೆ ಅಂಟಿಸಿದ್ದೀನಿ. ತುಂಬ ನೀಟಾಗಿ ಕಾಣಿಸ್ತಾ ಇತ್ತು ವಿಡಿಯೋದಕ್ಕಿಂತ. ಡೈರೆಕ್ಟಾಗಿ ನೋಡೋದಕ್ಕೆ ತುಂಬಾ ನೀಟಾಗಿ ಕಾಣಿಸ್ತಾ ಇತ್ತು. 1/4 ಗಂಟೆ ಟ್ರೈ ಮಾಡಿ ಅಂಟಿಸಿದ್ದೀನಿ. ಆದ್ರೂ ಕೂಡ ಕೆಲವೊಂದು ಹತ್ರ ಏರ್ ತೊಗೊಂಡಿರೋ ಥರ ಕಾಣಿಸ್ತಾ ಇದೆ. ರೆಡಿ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಕಾಣಿಸ್ತಾ ಇತ್ತು. ಬಟ್ ಇದು ತುಂಬ ದಿನ ಬಾಳಿಕೆ ಬರಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕೆಂತಂದರೆ ಅಲ್ಲಲ್ಲಿ ಬಿಟ್ಕೊಳ್ತಾ ಇತ್ತು ಅದು ಅಂಟಿಸಿದಾಗ. ಅಷ್ಟೊಂದೇನು ಒಳ್ಳೆ ಗಮ್ಮೇನು ಇರಲಿಲ್ಲ ಇದರಲ್ಲಿ. ಹಾಗಾಗಿ ನಾನು ಎಕ್ಸ್ಟ್ರಾ ಗಮ್ ಹಾಕಿ ಅಂಟಿಸಿದ್ರೆ ನೋಡೋಣ ಅಂಟ್ಕೊಳ್ತೇನೆ ಅಂತ ಅಂದ್ಕೊಂಡು ಅದನ್ನು ರೆಡಿ ಮಾಡಿದೆ. ನೋಡಿ ಈ ಥರ ಕಾಣಿಸುತ್ತೆ. ಮತ್ತು ಇನ್ನು ಹುಷಾರಿಲ್ಲದೆ ಇದ್ದಾಗ ರೈಸ್ ಅಂತೂ ತಿನ್ನೋಕ್ಕಾಗೋದೇ ಇಲ್ಲ. ಹಾಗಾಗಿ ರೊಟ್ಟಿ ಮಾಡಿಕೊಂಡೆ. ಸ್ವಲ್ಪ ಕುಂಬಳಕಾಯಿ ಇತ್ತು, ಅದರದ್ದೇ ಪಲ್ಯ ಮಾಡಿಕೊಂಡೆ. ನನಗಿದ್ರ ಪಲ್ಯ ಇಷ್ಟ ಆಗುತ್ತೆ. ಬಟ್ ಹುಷಾರಿಲ್ಲದೆ ಇದ್ದಾಗ ಖಾರ ತುಂಬ ಚೆನ್ನಾಗಿರುತ್ತೆ ರೊಟ್ಟಿ ಜೊತೆಗೆ. ನಾನು ಮತ್ತು ಮಕ್ಕಳಿಗೆಲ್ಲ ಖಾರ ಮಾಡಿದರೆ ಹಿಂಸೆ, ಅವ್ರು ಅಷ್ಟು ಇಷ್ಟಪಟ್ಟು ತಿನ್ನಲ್ಲ. ಹಾಗಾಗಿ ಪಲ್ಯನೇ ಮಾಡಿದೆ. ರೊಟ್ಟಿ ಪಲ್ಯ ಮಾಡ್ಕೊಂಡು ಊಟ ಮಾಡಿದ್ದಾಯಿತು. ಮತ್ತು ಒಂದು ಫಂಕ್ಷನ್ ಇತ್ತು, ಇದು ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ. ಫಂಕ್ಷನ್ ಇತ್ತು, ಹಾಗಾಗಿ ನಾನು ಹೋಗೋ ಥರ ಇರಲಿಲ್ಲ. ಬಟ್ ಹೋಗಿ ಬರೋಣ, 1 ಅವರ್ ಅಲ್ವಾ ಅಂತ ಕರೆದ್ರು. ಹಾಗಾಗಿ ಹೋಗಿ ಬಂದಿದ್ದಾಯಿತು. ಅಲ್ಲಿಂದ ಬಂದಮೇಲೂ ಕೂಡ ರೆಸ್ಟ್ ಮಾಡಿ ಇವಾಗ
ಸ್ವಲ್ಪ ಚೆನ್ನಾಗಿದ್ದೀನಿ. ನನಗೆ ಹೇಗೆ ಅಂತಂದರೆ, ಏನಾದರೂ ಒಂದು ಕೆಲಸ ಮಾಡ್ತಾನೆ ಇರ್ತೀನಿ. ಕ್ಲೀನಿಂಗ್ ಕೆಲಸ ಆಗಿರ್ಬೋದು, ಅಥವಾ ನನಗಿಷ್ಟ ಆಗುವಂತಹ ಯಾವುದೇ ಕೆಲಸ ಆಗಿರ್ಬೋದು. ನಾನು ಚೆನ್ನಾಗಿದ್ದೀನಿ ಅಂತಂದರೆ ಸುಮ್ಮನೆ ಕೂತ್ಕೊಂಡು ರೀಲ್ಸ್ ನೋಡಿ ಅಥವಾ ಟಿ ವಿ ನೋಡಿ, ನನಗೆ ಆ ಥರ ನಾನು ಟೈಮ್ ವೇಸ್ಟ್ ಮಾಡೋಕ್ಕೆ ನಂಗೆ ಇಷ್ಟಪಡಲ್ಲ. ಟಿ ವಿ ನೋಡಬೇಕು ಅಂತಂದಾಗ ಆ ಟೈಮಲ್ಲಿ ಬಟ್ಟೆ ಫೋಲ್ಡ್ ಮಾಡೋದಾಗಲಿ ಆ ಥರ ಕೆಲಸಗಳೇನಾದ್ರೂ ಮಾಡ್ಕೊಳ್ತೀನಿ. ಚೆನ್ನಾಗಿಲ್ಲ ಅಂತ ಅಂದರೆ ಖಂಡಿತ ನನ್ನ ಕೈಲಿ ಏನೂ ಮಾಡೋಕ್ಕಾಗಲ್ಲ. ಆವಾಗ ರೆಸ್ಟ್ ಮಾಡಲೇಬೇಕು, ರೆಸ್ಟ್ ಮಾಡ್ತೀನಿ. ಸ್ವಲ್ಪ ಬೆಟರಾಗಿ ಫೀಲ್ ಆಗ್ತಾಯಿತ್ತು, ಹಾಗಾಗಿ ಕ್ಲೀನ್ ಮಾಡಿಕೊಂಡೆ. ಮನೆ ಮುಂದೆಲ್ಲ ಸ್ವಲ್ಪ ಧೂಳಾಗ್ಬಿಟ್ಟಿತ್ತು. ನೋಡಿ, ನಾವು ಹಾಕ್ದಾಗ್ಲೇ ಇಷ್ಟು ಚೆನ್ನಾಗಿ ಸೊಸಿ ಬರಲ್ಲ. ಅಡಿಕೆ ಸೊಸಿ ಎಷ್ಟು ಚೆನ್ನಾಗಿ ಅದೇ ಬಿದ್ದು ಹುಟ್ಟಿರೋದು. ಇದನ್ನು ಖಂಡಿತ ವೇಸ್ಟ್ ಮಾಡಲ್ಲ, ಪ್ಯಾಕೆಟ್ಗೆ ಹಾಕಿ ಬೆಳೆಸಿ ತೋಟಕ್ಕೆಲ್ಲಾದ್ರೂ ಹಾಕ್ತೀವಿ. ಮತ್ತು ಅಲ್ಲಿಂದ ತೋಟಕ್ಕೆ ಹೋಗಿ ಹಸುಗಳನ್ನ ಸ್ವಲ್ಪ ಹೊತ್ತು ಮೇಯಿಸ್ಕೊಂಡು ವಾಪಸ್ ಮನೆಗೆ ಹೊಡ್ಕೊಂಡು ಬಂದು ಹಾಲು ಕರೆದು ಡೈರಿಗೆ ಹಾಲು ಹಾಕುವಂತಹ ಸಮಯ. ಇವತ್ತಿನ ವ್ಲಾಗ್ ಈ ಥರ ಇತ್ತು. ಇವಾಗ ಹುಷಾರಿಲ್ಲ ಅಂದ್ರೂ ಕೂಡ ಏನೂ ಮಾಡೋಕ್ಕಾಗಲ್ಲ, ರೆಸ್ಟ್ ಮಾಡಲೇಬೇಕು. ನಾನು ಕೂಡ 2 ದಿನ ರೆಸ್ಟ್ ಮಾಡಿದೆ. ಮಧ್ಯೆ ಮಧ್ಯೆ ಎಷ್ಟಾಗುತ್ತೆ ಅಷ್ಟು ಕೆಲಸ ಕೂಡ ಮಾಡಿಕೊಂಡೆ. ಮತ್ತು ಅಲ್ಲಿಂದ ವಾಪಸ್ ಮನೆಗೆ ಬಂದೆ. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಈಗ ಸಂಜೆ ಆಗಿದೆ. ಸಂಜೆ ಮೇಲೆ ಹಸು ಹೊಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಬಂದೆ. ಇವತ್ತೊಂದು ಫಂಕ್ಷನ್ ಇತ್ತು, ಹಾಗಾಗಿ ಹೊರಗಡೆ ಹೋಗಿ ಬಂದ್ವಿ. ಹೋಗೋ ಮನ್ಸು ಖಂಡಿತ ಇರಲಿಲ್ಲ, ಯಾಕೆಂದರೆ ಸ್ವಲ್ಪನೂ ಎಲ್ತು ಸರಿಯಾಗಿಲ್ಲ. ಒಂಥರ ಸುಸ್ತು, ಎಷ್ಟು ಮಲಗಿದ್ರೂ ನಿದ್ದೆ ಮುಗೀತಾನೇ ಇಲ್ಲ. ಅಲ್ಲಿಂದನೂ ಬಂದು ನಿದ್ದೆ ಮಾಡಿದ್ದಾಯಿತು. ಸ್ವಲ್ಪ ಕೆಲಸ ಇತ್ತು, ಕೆಲಸ ಮುಗಿಸಿ ಕೆಲಸ ಮಾಡಬೇಕನ್ನೋದಿದೆ, ಬಟ್ ಕೆಲಸ ಮಾಡೋಕ್ಕಾಗ್ತಾಯಿಲ್ಲ. ಸಿಕ್ಕಾಪಟ್ಟೆ ನಿದ್ದೆ ಬರ್ತಾಯಿದೆ, ಸುಸ್ತು ಅನ್ನಿಸ್ತಾ ಇತ್ತು. ಹಾಗಾಗಿ ರೆಸ್ಟ್ ಮಾಡಿ ಇವಾಗ ಬಂದೆ ತೋಟಕ್ಕೆ ಹಸು ಹೊಡ್ಕೊಂಡು ಹೋಗಬೇಕು ಅಂತ. ಬೇರೆ ಏನೂ ಕೆಲಸ ಮಾಡಿಲ್ಲ, 2 ದಿನ ರೆಸ್ಟ್ ಮಾಡಬೇಕು ಅಂತ. 3 ಡೇಸಿಂದನೂ ಕಂಪ್ಲೀಟ್ ರೆಸ್ಟೇ ಮಾಡಿರೋದು. ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಬನ್ನಿ ಇವತ್ತಿನ ವ್ಲಾಗನ್ನು ಇಲ್ಲೇ ಎಂಡ್ ಮಾಡೋಣ.